ಅಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುತ್ತಿನ ಕರು, ಕನ್ನಡತನ ಒಂದಿದ್ದರೆ ನೀವು ನಮಗೆ ಕಲ್ಪತರು. ಕುವೆಂಪುರವರ ಈ ಮನೋಜ್ಞ ಸಾಲುಗಳೊಂದಿಗೆ ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈ ನೆರೆದಿರುವ ಸರ್ವರಿಗೂ ನಮಸ್ಕಾರಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗೌರವಾನ್ವಿತ ಶಿಕ್ಷಕರು, ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಕನ್ನಡ ವಿಭಾಗದಿಂದ ಆಯೋಜಿಸುತ್ತಿರುವ ಕನ್ನಡ ರಾಜ್ಯೋತ್ಸವ ಸಂಭ್ರಮಾಚರಣೆಗೆ ಆತ್ಮೀಯ ಸ್ವಾಗತ ಸುಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಪ್ರಾರಂಭಿಸೋಣ. ದೀಪ ಬೆಳಗಿಸಲು ನಮ್ಮ ನೆಚ್ಚಿನ ಮುಖ್ಯೋಪಾಧ್ಯಾಯರು ಲತಾ ಮ್ಯಾಮ್, ರೇಖಾ ಮ್ಯಾಮ್, ಸಾವಿತ್ರಿ ಮ್ಯಾಮ್ ಹಾಗೂ ಇಬ್ಬರು ಪೋಷಕರನ್ನು ಸ್ವಾಗತಿಸುತ್ತೇನೆ. ಕಲ್ಪನೆಯ ಕಣ್ಣು ಹರಿವನದ ಸಾಲು ದೀಪಗಳ ಬೆಳಕಾಗಿದೆ. ಹಚ್ಚಿರುವ ದೀಪದಲ್ಲಿ ತಾಯಿ ರೂಪ ಅಚ್ಚಳಿಯದಂತೆ ತೋರೇರು. ಕಲ್ಪನೆಯ ಕಣ್ಣು ಹರಿವನದ ಸಾಲು ದೀಪದಲ್ಲಿ ತಾಯಿ ರೂಪ ಅಚ್ಚರಿಯಾದಂತೆ ತೋರೇವು. ಒಡಗಡಲ ಕೆಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೋರೇವು. ಒಡಗಡಲ ಕೆಚ್ಚಿನ ಕಿಡಿಗಳನ್ನು ಗಡಿನಾಡಿನಾಚೆ ತೋರೇವು. ಕನ್ನಡದ ದೀಪ ಹಚ್ಚೇವು, ಕನ್ನಡದ ದೀಪ ಹಚ್ಚೇವು, ಕನ್ನಡದ ದೀಪ ಹಚ್ಚೇವು, ಕನ್ನಡದ ದೀಪ ಹಚ್ಚೇವು, ಕನ್ನಡದ ದೀಪ. ಧನ್ಯವಾದ. ಕನ್ನಡ ಎಂಬುದು ಬರೀ ಭಾಷೆ ಅಲ್ಲ, ಅದು ನಮ್ಮ ಉಸಿರು, ನಮ್ಮ ಜೀವನ, ನಮ್ಮ ಬದುಕನ್ನು ಬೆಳಗಿರುವ ಬೀರು ಇದು. ಇದೇ ಕಾರಣದಿಂದ ನವೆಂಬರ್ 1 ಬಂತೆಂದರೆ ಕರುನಾಡಿನ ತುಂಬಾ ಸಂಭ್ರಮ ಮನೆ ಮಾಡುತ್ತದೆ. ನವೆಂಬರ್ ತಿಂಗಳಿನಲ್ಲಿ ಒಂದು ರೀತಿಯ ಪುಳಕ ಹಾಗೂ ಉಲ್ಲಾಸ ನಮ್ಮಲ್ಲಿ ಚಿಮ್ಮುತ್ತದೆ. ನಮ್ಮ ಭವ್ಯ ನಾಡು ರೂಪುಗೊಂಡ ದಿನವಿದು.
ಇದೇ ಕಾರಣದಿಂದ ಕನ್ನಡ ರಾಜ್ಯೋತ್ಸವ ಎಂಬುದು ನಮ್ಮ ಹೆಮ್ಮೆ ಮತ್ತು ಸ್ವಾಭಿಮಾನದ ಸಂಕೇತ. ಪ್ರತಿ ವರ್ಷ ನವೆಂಬರ್ 1 ಕನ್ನಡ ರಾಜ್ಯೋತ್ಸವವನ್ನಾಗಿ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ. ಕನ್ನಡದ ಇತಿಹಾಸ, ಮಹತ್ವ, ಹೋರಾಟಗಳ ಬಗ್ಗೆ ಮುಂದಿನ ಪೀಳಿಗೆಗೆ ತಿಳಿಸುವ ಉದ್ದೇಶದಿಂದ ಹಾಗೂ ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದ ಮಹನೀಯರನ್ನು ಸ್ಮರಿಸುವ ದಿನ ಇದಾಗಿದೆ. ಅಲ್ಲಲ್ಲಿ ಚದುರಿ ಹೋಗಿದ್ದ ಕನ್ನಡ ಭಾಷಿಗರು ಇರುವ ಪ್ರದೇಶವನ್ನೆಲ್ಲ ಒಗ್ಗೂಡಿಸಿ ರಾಜ್ಯವನ್ನಾಗಿ ರೂಪಿಸಿದ ದಿನವನ್ನು ಕನ್ನಡಿಗರು ಅತ್ಯಂತ ಹರ್ಷದಿಂದ ಆಚರಿಸಿಕೊಂಡು ಬರುತ್ತಿರುವ ಹಬ್ಬವೇ ಕನ್ನಡ ರಾಜ್ಯೋತ್ಸವ. ಈ ದಿನ ನಮ್ಮ ಶಾಲೆಯ ವಿದ್ಯಾಶಿಲ್ಪ ಅಕಾಡೆಮಿ 2ನೇ ತರಗತಿಯ ವಿದ್ಯಾರ್ಥಿಗಳು ಕನ್ನಡದ ವೈಭವದ ತೇರಣೆಗಳನ್ನು ಸಂಭ್ರಮಿಸಲು ನಿಮ್ಮ ಮುಂದೆ ಬರಲು ಸಜ್ಜಾಗಿದ್ದಾರೆ. ಹಾಗಾದರೆ ಹಾರಿಕಾ, ನಾವು ಈಗ ನಮ್ಮ ಪುಟಾಣಿಗಳ ಪ್ರದರ್ಶನವನ್ನು ನೋಡಲು ತಯಾರಾಗೋಣವಾ? ಖಂಡಿತ. ಪುಣ್ಯಕೋಟಿ ಒಂದು ಪ್ರಖ್ಯಾತ ಕನ್ನಡದ ಜಾನಪದ ಗೀತೆ ಹಾಗೂ ಕಥೆಯಾಗಿದೆ. ಇದು ಸದಾ ಸತ್ಯವನ್ನೇ ನುಡಿಯುವ ಹಸುವಿನ ಕಥೆಯಾಗಿದೆ. ಕಥೆಯ ಮುಖ್ಯ ವಿಷಯವು ಸತ್ಯಮಾತೆಯನ್ನು ಪೋಷಿಸುವ ಮಹತ್ವ ಮತ್ತು ಪ್ರಕೃತಿಯೊಂದಿಗೆ ಸಮನ್ವಯದಲ್ಲಿ ಬದುಕುವ ಮಹತ್ವವನ್ನು ತಿಳಿಸುತ್ತದೆ. 2ನೇ ತರಗತಿ ಈ ವಿಭಾಗದ ಮಕ್ಕಳು ಈ ಹಾಡಿಗೆ ನೃತ್ಯ ರೂಪಕವನ್ನು ಮಾಡಲು ಬರಲಿದ್ದಾರೆ. ದೇಶದೊಳಿರುವ ಕಾಳಿಂಗನೆಂಬ ಕೊಲ್ಲನ ಪರಿಯ ನಿಂತು ಬೇಳ್ವೆನು. ಧರಣಿ ಮಂಡಲ ಮಧ್ಯದೊಳಗೆ ಬೆರೆಯುತ್ತಿಹ ಕರ್ನಾಟ ದೇಶದೊಳಿರುವ ಕಾಳಿಂಗನೆಂಬ ಕೊಲ್ಲನ ಪರಿಯ ನಿಂತು ಬೇಳ್ವೆನು. ಎಳೆಯ ಮಾವಿನ ಮರದ ಕೆಳಗೆ ಕೊಳಲೂದುತ ಕೊಲ್ಲಗೌಡನು ಮನಸ್ಸಿನಿಂದ ತುರುಗಳನ್ನು ಮಣಿಗೆ ಕರೆದನು ಹರುಷನೇ. ಎಳೆಯ ಮಾವಿನ ಮರದ ಕೆಳಗೆ ಕೊಳಲೂದುತ ಕೊಲ್ಲಗೌಡನು ಮನಸ್ಸಿನಿಂದ ತುರುಗಳನ್ನು ಮಣಿಗೆ ಕರೆದನು ಹರುಷನೇ. ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು. ಗೊಲ್ಲ ಕರೆದ ದನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿ ಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ.
ಸೇರಿ ನಿಂತು ತವಕದಲ್ಲಿ ಹುಲಿಗೆಂದಿತು. ಪುಣ್ಯಕೋಟಿಯ ಮಾತ ಕೇಳಿ ಕಣ್ಣನ್ನು ಸುರಿಸಿಕೊಂಡು ಕಣ್ಣಿವಳನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು. ಎನ್ನ ಒಡಹುಟ್ಟ ನೀನು ನಿನ್ನ ಕೊಂದು ಏನ ಪಡೆವೆನು ಎನ್ನುತ್ತ ಹುಲಿ ಹಾರಿದೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಪುಣ್ಯಕೋಟಿ ಹಸುವಿನ ಪ್ರಾಮಾಣಿಕತೆ ನಮ್ಮೆಲ್ಲರಿಗೂ ಆದರ್ಶಮಯವಾಗಿದೆ. ಇದನ್ನು ಅದ್ಭುತವಾಗಿ ಪ್ರಸ್ತುತಪಡಿಸಿದ 2E ಮಕ್ಕಳಿಗೊಂದು ಜೋರಾದ ಚಪ್ಪಾಳೆ ಬರಲಿ. ನರಕಕ್ಕಿಳಿಸಿ ನಾಲ್ಕೇ ಸೇರಿಸಿ ಬಾಯ್ ಒಲಿಸಾಕದ್ರನ್ನೇ ನೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ಎಂದು ಅಪ್ರತಿಮ ಕನ್ನಡ ಭಾಷಾಭಿಮಾನವನ್ನು ಮೆರೆದ ನಮ್ಮೆಲ್ಲರ ನೆಚ್ಚಿನ ಮಕ್ಕಳ ಬ್ರಹ್ಮ G.P. ರಾಜರತ್ನಂ ರವರು ಬರೆದಿರುವ ಬಣ್ಣದ ತಗಡಿನ ತುತ್ತೂರಿ ಶಿಶುಗೀತೆಯನ್ನು ಹಾಡಿ ಮತ್ತು ಅದಕ್ಕೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ 2ನೇ ತರಗತಿ B ವಿಭಾಗದ ಪುಟಾಣಿಗಳು. ಕಾಸಿಗೆ ಕೊಂದನು ಕಸ್ತೂರಿ ಬಣ್ಣದ ತಗಡಿದ ತುತ್ತೂರಿ ಕಾಸಿಗೆ ಕೊಂದನು ಕಸ್ತೂರಿ ಸರಿಗಮ ಬದಲಿಸ ಊರಿನನು ಸರಿಗಮ ಬದಲಿಸ ಊರಿನನು ಸರಿಗಮ ಬದಲಿಸ ಊರಿನನು ಸರಿಗಮ ಬದಲಿಸ ಊರಿನನು ಬಣ್ಣದ ತಗಡಿದ ತುತ್ತೂರಿ ಕಾಸಿಗೆ ಕೊಂದನು ಕಸ್ತೂರಿ ಬಣ್ಣದ ತಗಡಿದ ತುತ್ತೂರಿ ಕಾಸಿಗೆ ಕೊಂದನು ಕಸ್ತೂರಿ. ನನಗೆ ತುತ್ತೂರಿ ಇದೆಯಿಂದ
ನಿಮಗೆ ಧನ್ಯವಾದಗಳು. ದೇವರು ಎಲ್ಲಾ ಕಡೆ ಇದ್ದಾನೆ. ಎಲ್ಲವನ್ನು ನಮಗೆ ಕೊಟ್ಟಿದ್ದಾನೆ, ಕೊಡುತ್ತಾನೆ ಮತ್ತೆ ಕೊಡುವನು. ಆದರೆ ನಮಗೆ ಕಾಣಿಸುವುದಿಲ್ಲ. ಅದಕ್ಕೆ 2ನೇ ತರಗತಿ ಎ ವಿಭಾಗದ ಮಕ್ಕಳು ನೃತ್ಯದ ಮೂಲಕ ಶಿವ ಕೈ ಕೊಟ್ಟು ಯಾಕೆ ಓಡಿ ಹೋದನು ಎಂದು ಹೇಳುತ್ತಾ ಹೆಜ್ಜೆ ಹಾಕಲಿದ್ದಾರೆ. ತಮ್ಮ ಮುಗ್ಧ ಪ್ರದರ್ಶನದಿಂದ ಕೈಲಾಸದಲ್ಲಿರುವ ಶಿವನು ಧರೆಗಿಳಿದು 2 ಹೆಜ್ಜೆಯನ್ನು ಹಾಕುವಂತೆ ಮಾಡಿದ 2A ಮಕ್ಕಳಿಗೆ ಅಭಿನಂದನೆಗಳು. ಪುನೀತ ರಾಜಕುಮಾರ ಪುನಃ ನೀವು ತಾಯ್ನಾಡಿನಲ್ಲಿ ರಾಜನಾಗಿ ಮತ್ತೆ ಕುಮಾರನಾಗಿ ರಾರಾಜಿಸಿ ಎಂದು ಹೇಳುತ್ತಾ ನಮ್ಮ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರವರ ಹಾಡಿಗೆ ನೃತ್ಯ ಮಾಡಿ ನಮ್ಮನ್ನು ಆ ನೃತ್ಯಕ್ಕೆ ಹೆಜ್ಜೆ ಹಾಕುವಂತೆ ಪ್ರೇರೇಪಿಸಲು ಈಗ ನಿಮ್ಮ ಮುಂದೆ ಬರಲಿದ್ದಾರೆ 2C ಮಕ್ಕಳು. Let's start the local dance.
ಅಜರಾಮರ. ತಮ್ಮ ನೃತ್ಯದ ಮೂಲಕ ಅಪ್ಪು ಅವರನ್ನು ಪುನಃ ನಮ್ಮ ಸ್ಮೃತಿ ಪಟಲದಲ್ಲಿ ತೇಲುವಂತೆ ಮಾಡಲು ತಿಳಿಸಿ ಮಕ್ಕಳಿಗೆ ಜೋರಾದ ಚಪ್ಪಾಳೆಗಳಿವೆ. ಕಥೆಗಳಲ್ಲಿ ಒಂದಾದ ಚಿನ್ನದ ಮಾವಿನ ಹಣ್ಣು ಕಥೆಗೆ ಹಾಸ್ಯ ನಾಟಕವನ್ನು ಪ್ರಸ್ತುತಪಡಿಸಲು ಎರಡನೇ ತರಗತಿಯ ಡಿ ವಿಭಾಗದ ವಿದ್ಯಾರ್ಥಿಗಳು ಬರುತ್ತಿದ್ದಾರೆ. ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅಂದಿನ ಮಹಾರಾಜರಾದ ಕೃಷ್ಣದೇವರಾಯರು ಆಸ್ಥಾನದ ಬ್ರಾಹ್ಮಣರು ಸಮಾಜದ ಎಲ್ಲ ವರ್ಗದ ವ್ಯಕ್ತಿಗಳಿಗೆ ದೇವರ ಹೆಸರಿನಿಂದ ಭಯ ಹುಟ್ಟಿಸಿ ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳುತ್ತಿದ್ದರು. ಈ ಕಥೆಯಲ್ಲಿ ತೆನಾಲಿ ರಾಮನು ತನ್ನ ಬುದ್ಧಿವಂತಿಕೆಯಿಂದ ಆ ಸ್ಥಾನದ ಬ್ರಾಹ್ಮಣರಿಗೆ ತನ್ನ ತಪ್ಪನ್ನು ಒಪ್ಪಿಕೊಳ್ಳುವಂತೆ ಮಾಡುತ್ತಾನೆ ಎನ್ನುವುದನ್ನು ಚಿನ್ನದ ಮಾವಿನ ಹಣ್ಣು ಎಂಬ ಹಾಸ್ಯ ನಾಟಕದ ಮೂಲಕ ತಿಳಿಯೋಣ. ರಾಜಮಾತೆ ಅನರು
ಹೇಳಿದ್ದಳು. ರಾಜಮಾತೆ ಕೃಷ್ಣದೇವರಾಯನ ಹತ್ತಿರ ತನ್ನ ಕೊನೆಯ ಆಸೆಯಾದ ಮಾವಿನ ಹಣ್ಣನ್ನು ತಿನ್ನುವ ಬಯಕೆಯನ್ನು ಈಡೇರಿಸಲು ಕೇಳಿಕೊಂಡಳು. ಅದನ್ನು ಕೇಳಿದ ರಾಜ ಕೂಡಲೇ ಸೇವಕರನ್ನು ಕರೆದು ಮಾವಿನ ಹಣ್ಣುಗಳನ್ನು ತರಲು ಹೇಳಿದನು. ಅಷ್ಟರಲ್ಲಿ ರಾಜಮಾತೆ ತನ್ನ ಕೊನೆ ಉಸಿರನ್ನು ಬಿಡುತ್ತಾಳೆ. ಮಾವಿನ ಹಣ್ಣು, ಮಾವಿನ ಹಣ್ಣು, ಮಾವಿನ ಹಣ್ಣು. ಮಹಾರಾಜರೆಲ್ಲರೂ ಹಣ್ಣುಗಳನ್ನು ರಾಜಮಾತೆಗಾಗಿ ತಂದೆವು. ಮನೆಯ ಭಟರೇ, ರಾಜಮಾತೆಯ ಕೊನೆಯ ಆಸೆಯನ್ನು ಪೂರೈಸುವ ಅವಕಾಶ ದೊರಕಿದೆ. ಇದೇನು ನಮ್ಮ ರಾಜ್ಯದಲ್ಲಿ ಮಾವಿನ ಹಣ್ಣುಗಳು ಇಲ್ಲವೇ? ಇಲ್ಲ ಮಹಾರಾಜರೇ, ತುಂಬಾ ಹೊತ್ತಿನ ನಂತರ ನಮಗೆ ಒಂದೇ ಒಂದು ಮಾವಿನ ಹಣ್ಣು ದೊರಕಿದೆ ಅಷ್ಟೇ. ಅಯ್ಯೋ, ನನ್ನ ತಾಯಿಯ ಕೊನೆಯ ಆಸೆಯನ್ನು ಪೂರೈಸಲು ನನ್ನಿಂದ ಆಗಲಿಲ್ಲ. ನಾನು ಪಾಪಿ. ನನ್ನ ತಾಯಿಯ ಆತ್ಮಕ್ಕೆ ಹೇಗೆ ಶಾಂತಿ ದೊರಕಿಸಿಕೊಡಲಿ? ಹೀಗೆ ಕೃಷ್ಣದೇವರಾಯ ದುಃಖಿಸುತ್ತಾ ಚಿಂತಿಸುತ್ತಿರುವ ಸನ್ನಿವೇಶವನ್ನು ಗಮನಿಸಿದ ರಾಜಗುರು, ಈ ಸಮಯವನ್ನು ಉಪಯೋಗಿಸಿಕೊಂಡರೆ ನನಗೆ ಬಹಳ ಅನುಕೂಲವಾಗುತ್ತದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡರು. ಹಾಗೆ ಮಹಾರಾಜರ ಹತ್ತಿರ ತಮ್ಮ ಉಪಾಯವನ್ನು ಹೇಳುತ್ತಾರೆ. ಅದಕ್ಕೆ ಮಹಾರಾಜರ ಸಹ ಒಪ್ಪಿಗೆ ವ್ಯಕ್ತಪಡಿಸುತ್ತಾರೆ. ರಾಜಗುರುಗಳ ಉಪಾಯ ತೆನಾಲಿ ರಾಮಕೃಷ್ಣನಿಗೆ ಅರ್ಥವಾಗುತ್ತದೆ. ಹೇಗಾದರೂ ಮಾಡಿ ಸತ್ಯವನ್ನು ಮಹಾರಾಜರ ಮುಂದೆ ತರಲು ತೆನಾಲಿ ರಾಮಕೃಷ್ಣ ಯೋಚಿಸುತ್ತಾರೆ. ಮಹಾರಾಜರೇ, ನೀವು ರಾಜ್ಯದ ಎಲ್ಲಾ ಬ್ರಾಹ್ಮಣರಿಗೆ ಚಿನ್ನದ ಮಾವಿನ ಹಣ್ಣುಗಳನ್ನು ಏಕೆ ನೀಡಬಾರದು? ಬಹುಶಃ ಹಾಗಾದರೆ ರಾಜಮಾತೆಯ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಮಂತ್ರಿಗಳೇ, ಸೇವಕರನ್ನು ಕರೆಸಿ ರಾಜ್ಯದ ಬ್ರಾಹ್ಮಣರಿಗೆ ಬರುವಂತಿಸು ಸುದ್ದಿಯನ್ನು ಸಾರಲಿ. ರಾಜಮಾತೆಯ ಆಗಮನದಿಂದ ಅವರ ಆತ್ಮಶಾಂತಿಗೆ ಲಭಿಸಲು ಮಹಾರಾಜರು ಚಿನ್ನದ ಮಾವಿನ ಹಣ್ಣುಗಳನ್ನು ಬ್ರಾಹ್ಮಣರಿಗೆ ನೀಡಲು ಇಚ್ಛಿಸುತ್ತಾರೆ. ಕೇಳ್ರಪ್ಪ ಕೇಳಿ, ಕೇಳ್ರಪ್ಪ ಕೇಳಿ. ಮಹಾರಾಜ, ನನ್ನ ತಾಯಿಯ ಕೊನೆಯ ಆಸೆಯನ್ನು ನಾನು ನೆರವೇರಿಸಲಿಲ್ಲ. ಆ ಬೇಸರವು ನನ್ನನ್ನು ಕಾಡುತ್ತಿದೆ. ತೆನಾಲಿ ರಾಮ, ನೀನು ಸಹ ನಿಮ್ಮ ತಾಯಿಯ ಆಸೆಯಂತೆ ಬ್ರಾಹ್ಮಣರಿಗೆ ದಾನ ನೀಡಿದರೆ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಹೌದು ತೆನಾಲಿ ರಾಮ, ನೀನು ಸಹ ಬ್ರಾಹ್ಮಣರಿಗೆ ದಾನ ಮಾಡಿಬಿಡು. ಬ್ರಾಹ್ಮಣರಿಗೆ ಪಾಠ ಕಲಿಸಲು ತೆನಾಲಿ ರಾಮ ಒಂದು ಯೋಜನೆಯನ್ನು ರೂಪಿಸುತ್ತಾನೆ. ಒಂದು ಕಬ್ಬಿಣವನ್ನು ಚೆನ್ನಾಗಿ ಬೆಂಕಿಯಲ್ಲಿ ಕಾಯಿಸಿ ಬ್ರಾಹ್ಮಣರ ಬೆನ್ನಿನ ಮೇಲೆ ಹಾಕಲು ಮುಂದಾಗುತ್ತಾನೆ. ಅತಿಯಾದ ಆಸೆಯಿಂದ ಹೋದ ಬ್ರಾಹ್ಮಣರಿಗೆ ನಿರಾಸೆ ಆಗುತ್ತದೆ. ಮಹಾರಾಜರ ಮುಂದೆ ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುತ್ತಾರೆ. ಅಯ್ಯ ತೆನಾಲಿ ರಾಮ, ಬಹಳ ತರವಾಗುತ್ತಿದೆ. ದಾನವನ್ನು ನೀಡು, ನಾವೆಲ್ಲರೂ ಮನೆಗೆ ಹೋಗಬೇಕು. ಹೌದೌದು ಬ್ರಾಹ್ಮಣರೇ, ತೆಗೆದುಕೊಳ್ಳಿರಿ. ತೆನಾಲಿ ರಾಮ, ಬೇಡ ಬೇಡ, ನಿಲ್ಲು ನಿಲ್ಲು.
ಅನ್ಯಾಯ. ತೆನಾಲಿ ರಾಮ ದಾನವೆಂದು ಬೆನ್ನನ್ನು ಸುಡುತ್ತಿದ್ದಾನೆ. ತೆನಾಲಿ ರಾಮನಿಗೆ ಸರಿಯಾದ ಶಿಕ್ಷೆ ಕೊಡಿ. ತೆನಾಲಿ ರಾಮ ಏನು ಮಾಡುತ್ತಿರುವೆ? ಮಹಾರಾಜ, ನನ್ನ ತಾಯಿಯ ಕೊನೆಯ ದಿನದ ಆಸೆಯೇ ಬ್ರಾಹ್ಮಣರಿಗೆ ಕಾಯಿಸಿದ ಕಬ್ಬನದಿಂದ ಬೆನ್ನಿಗೆ ಬರಕೊಡಬೇಕು ಎಂದಿದ್ದು ಈ ಬ್ರಾಹ್ಮಣರಿಗೆ ರಾಜಮಾತೆಯ ಆತ್ಮಕ್ಕೆ ಶಾಂತಿ ನೀಡಿದಂತೆ ನನ್ನ ತಾಯಿಯ ಆಸೆಯನ್ನು ಸಹ ನೆರವೇರಿಸಲಿ ಎಂದು ಕೇಳಿಕೊಂಡನು. ತೆನಾಲಿ ರಾಮ, ನೀನು ಹೇಳಿದ ಮಾತು ನನಗೆ ಅರ್ಥವಾಗಿತ್ತು. ಮಂತ್ರಿಗಳೇ, ಬ್ರಾಹ್ಮಣರಿಗೆ ಚಿನ್ನದ ಮಾವಿನ ಹಣ್ಣುಗಳನ್ನು ನೀಡುವುದನ್ನು ನಿಲ್ಲಿಸಿ ಕೊಟ್ಟಿರುವ ಚಿನ್ನದ ಮಾವಿನ ಹಣ್ಣುಗಳು ವಾಪಸ್ ಪಡೆಯಿರಿ. ಮಹಾರಾಜ, ನಮ್ಮನ್ನು ಕ್ಷಮಿಸಿ. ನಾವು ಅತಿ ಆಸೆಯಲ್ಲಿ ನಾವು ಈ ತಪ್ಪು ಮಾಡಿ ದಯವಿಟ್ಟು ನಮ್ಮೆಲ್ಲರೂ ಕ್ಷಮಿಸಿ. ದಯವಿಟ್ಟು ನನ್ನೆಲ್ಲರೂ ಕ್ಷಮಿಸ್ರಿ. ಬರೇ ಬರೇ ತೆನಾಲಿ ರಾಮ, ನಾನು ಮಾಡಿದ ತಪ್ಪು ನನಗೆ ಅರಿವಾಯಿತು. ಇದು ಬಹುಮಾನ. ಅಬ್ಬಬ್ಬ, ನನಗಂತೂ ನಕ್ಕು ನಕ್ಕು ಹೊಟ್ಟೆ ಹುಣ್ಣಾಯ್ತು ಆರಿಕ. ಹೌದು ಲಕ್ಷ್, ಚಿನ್ನದ ಮಾವಿನ ಹಣ್ಣು ನಾಟಕ ಮಜವಾಗಿತ್ತು. ನಮ್ಮ ಜೀವನದಲ್ಲಿ ಪರಿಸರದ ಕೊಡುಗೆ ಅಪಾರ. ಅದರಲ್ಲೂ ಪ್ರಕೃತಿಯ ನಡುವೆ ಕಳೆದ ಪ್ರತಿ ಕ್ಷಣವೂ ಅತ್ಯಂತ ಸಂತೋಷದ ಘಳಿಗೆ. ಈ ಭಾವನೆಯನ್ನು ಬಿಂಬಿಸುವ ಒಂದು ಗೀತೆಗೆ 2ನೇ ತರಗತಿಯ ಎಫ್ ವಿಭಾಗದ ಪುಟಾಣಿಗಳು ಹೆಜ್ಜೆ ಹಾಕುವುದನ್ನು ನೋಡಿ ಆನಂದಿಸೋಣ. ನೋಡು ಅಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಹಕ್ಕಿಗೂಡು. ಅಲ್ಲಿ ನೋಡು ಅಲ್ಲಿ ನೋಡು ಅಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಹಕ್ಕಿಗೂಡು. ರೆಕ್ಕೆಯನ್ನ ತನ ಕೇಳಿ, ದನಿಯನ್ನ ತನ ಕೇಳಿ, ಹಡುವ 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 ಹಡುವ. ಬೆಳಗುಗಿದೆ ನಮಗಾಗಿ ಕಂಬಲವೇ ನಮಗಾಗಿ ಒಲವಿರುವ ಚೆಲುವಿರುವ ಜಗವೆಲ್ಲ ನಮಗಾಗಿ. ಅಲ್ಲಿ ನೋಡು ಅಲ್ಲಿ ನೋಡು, ಸಂಪಂಗಿ ಮರದಲ್ಲಿ ಹಕ್ಕಿಗೂಡು.
ನನಗೆ ಇದೇ ಗೀತೆ ನೆನಪಾಗುತ್ತದೆ. ಹೌದು ಲಕ್ಷ್, ಈ ಹಾಡನ್ನು ನಾವು ಸದಾ ಗುಣಗುವಂತೆ ಮಾಡಿದ ಎಫ್ ವಿಭಾಗದ ಮಕ್ಕಳಿಗೆ ಧನ್ಯವಾದಗಳು. ನಾವು ಒಂದು ಕೈಯನ್ನು ಅವಕಾಶಕ್ಕಾಗಿ ಎತ್ತುತ್ತೇವೆ. ಶುಭಾಶಯರು ಎರಡು ಕೈಗಳಿಂದ ಚಪ್ಪಾಳೆ ತಟ್ಟುತ್ತೇವೆ. ಎಲ್ಲ ನಿನ್ನದೇ ಎಂದು ದೇವರಿಗೆ ಹೇಳಲು ಎರಡು ಕೈಗಳಿಂದ ಮುಗಿಯುತ್ತೇವೆ. ಈಗ ನಮ್ಮ 2ನೇ ತರಗತಿ ಜಿ ವಿಭಾಗದ ಮಕ್ಕಳು ಹ್ಯಾಂಡ್ಸ್ ಅಪ್ ಎನ್ನುವ ಹಾಡಿಗೆ ನೃತ್ಯ ಮಾಡಲು ತಯಾರಿದ್ದಾರೆ. ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಳೋಣ. ಚರಿತ್ರೆ ಸೃಷ್ಟಿಸೋ ಅವತಾರ ಚರಿತ್ರೆ ಸೃಷ್ಟಿಸೋ ಅವತಾರ ಚರಿತ್ರೆ ಸೃಷ್ಟಿಸೋ ಅವತಾರ ಆಲಿಕಾ, ಈ ಹಾಡು ಎಷ್ಟು ಚೆನ್ನಾಗಿತ್ತು ಅಲ್ವಾ? ನನಗೂ ನೃತ್ಯ ಮಾಡಬೇಕೆಂದು ಅನಿಸಿತು. ಧನ್ಯವಾದಗಳು ಪುಟಾಣಿಗಳೇ. These students missed performing on the stage, all thanks to Bangalore traffic. So let's all be patient to have a look at that dance once more. Thank you for your patience.
ಧರಣಿ ಮಂಡಲ ಮಧ್ಯದೊಳಗೆ ಮೆರೆಯುತ್ತಿಹ ಕರ್ನಾಟಕ ದೇಶದೊಳಿರುವ ಕಾಳಿಂಗದಿರುವ ಕೊಲ್ಲನ ಪರಿಯ ನಿಂತು ಬೇವೆನು ಎಳೆಯ ಮಾವಿನ ಮರದ ಕೆಳಗೆ ಕೊಳಲೂದುತ ಕೊಲ್ಲದೋಡನು ಹೊರಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷನೇ ಎಳೆಯ ಮಾವಿನ ಮರದ ಕೆಳಗೆ ಕೊಳಲೂದುತ ಕೊಲ್ಲದೋಡನು ಹೊರಸಿನಿಂದ ತುರುಗಳನ್ನು ಬಳಿಗೆ ಕರೆದನು ಹರುಷನೇ ಗಂಗೆ ಬಾರೆ ಗೌರಿ ಬಾರೆ ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು ಗೊಲ್ಲ ಕರೆದ ದನಿಯ ಕೇಳಿ ಎಲ್ಲ ಹಸುಗಳು ಬಂದು ನಿಂತು ಚೆಲ್ಲಿಸೂಸಿ ಹಾಲು ಕರೆಯಲು ಅಲ್ಲಿ ತುಂಬಿತು ಬಿಂದಿಗೆ
ದರ್ಶನ ಪರಮಾತ್ಮನು ಎನ್ನ ಒಡಹುಟ್ಟ ನೀನು ನಿನ್ನ ಕೊಂದು ಬೇಗ ಪಡೆವೆನು ಎನ್ನುತ್ತ ಹುಲಿ ಹಾರಿನೆಗೆದು ತನ್ನ ಪ್ರಾಣವ ಬಿಟ್ಟಿತು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ಸತ್ಯವೇ ಭಗವಂತನಿಂದ ಪುಣ್ಯಕೋಟಿಯ ಕಥೆಯಿದು. ನಮ್ಮ ಮುಂದಿನ ಕಾರ್ಯಕ್ರಮ ಯಾವ ವಿಭಾಗದ ವಾರಿಕಾ? ಲಕ್ಷ್. ಎಲ್ಲ ವಿಭಾಗಗಳ ವಿದ್ಯಾರ್ಥಿಗಳು ತಮ್ಮ ತಮ್ಮ ಪ್ರದರ್ಶನವನ್ನು ಮುಗಿಸಿದ್ದಾರೆ. ಹೌದಾ? ಇಷ್ಟು ಬೇಗ ನಮ್ಮ ಕಾರ್ಯಕ್ರಮ ಮುಗಿಯಿತಾ? ಹೌದು ಲಕ್ಷ್. ಈಗ ತಡ ಮಾಡದೆ ವಂದನಾರ್ಪಣೆಯನ್ನು ಸಲ್ಲಿಸೋಣವೇ? ಖಂಡಿತ. ಇಂದಿನ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲಾ ವಿಧದಲ್ಲಿ ಸಹಕಾರವನ್ನು ನೀಡಿದ ನಮ್ಮ ಶಾಲೆಯ ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯರು, ನಮ್ಮ ನೆಚ್ಚಿನ ಪೋಷಕರು, ಸಹಾಯಕ ವರ್ಗದವರಿಗೂ ನಿಮ್ಮ ಹೃತ್ಪೂರ್ವಕ ವಂದನೆಗಳು. ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾದ ನಮ್ಮ 2ನೇ ತರಗತಿಯ ಮಕ್ಕಳಿಗೂ ಸಹ ಅಭಿನಂದನೆಗಳು. ಕನ್ನಡವೇ ನಿತ್ಯ. ಧನ್ಯವಾದಗಳು. ಎಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವ ಸಲ್ಲಿಸಬೇಕಾಗಿ ವಿನಂತಿ. Please rise up for the playing of